ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ನಾಗರಾಜ್ ಕಂದ್ಗಲ್, ವಿಲೇಜ್ ಪಾಪ್ಕಾರ್ನ್ ಯೂಟ್ಯೂಬ್ ಚಾನಲಿಂದ. ಇವತ್ತೇನಪ್ಪ ವಿಷಯ ಅಂದರೆ ಉಡಾಳ ಸಿನಿಮಾ ಇವತ್ತು ರಿಲೀಸ್ ಆಗಿದೆ. ನಾನು ಮಾರ್ನಿಂಗ್ ಶೋ ಸಿನಿಮಾಗೆ ಹೋಗಿದ್ದೆ. ಉಡಾಳ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಒಂದು ಕಾಮಿಡಿ ಪ್ಯಾಕೇಜ್ ಸಿನಿಮಾ. ಪೃಥ್ವಿ ಶಾಮ್ನವ್ರು ಏನಿದ್ದಾರೆ, ಮೊದಲನೇ ಸಿನಿಮಾಕ್ಕೂ ಈ ಸಿನಿಮಾಕ್ಕೂ ತುಂಬ ಅಪ್ಡೇಟ್ ಆಗಿದ್ದಾರೆ. ಅವ್ರ ಪಾತ್ರನ ಸಿನಿಮಾ ಪೂರ್ತಿ ಅವರು ತಿಂದಾಕಿದ್ದಾರೆ ಅಂತಲೇ ಹೇಳ್ಬೋದು. ಅಂಥ ಒಂದು ಅದ್ಭುತವಾದ ಅಭಿನಯ. ಆ ಕ್ಯಾರೆಕ್ಟರೈಸೇಷನ್ ಹಂಗಿದೆ, ಆ ಕ್ಯಾರೆಕ್ಟರ್ಗೆ ತುಂಬ ದೊಡ್ಡದಾದ ನ್ಯಾಯ ಸಲ್ಲಿಸಿದ್ದಾರೆ. ಸಿನಿಮಾ ಪೂರ್ತಿ ಅವ್ರ ಹೆಗ್ಲ ಮೇಲೆ ಹಾಕ್ಕೊಂಡೇ ಹೋಗಿದ್ದಾರೆ. ಅದ್ರ ಜೊತೆಗೆ ಪೃಥ್ವಿ ಅವರ ಆ್ಯಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್. ಅದಾದಮೇಲೆ ರಾಜು ಬಾಲವಾಡಿ ಅವರು ಅವ್ರ ಪಾತ್ರಕ್ಕೆ ತಕ್ಕಂಗೆ ಆ್ಯಕ್ಟ್ ಮಾಡಿದ್ದಾರೆ. ಮತ್ತು ನಾಯಕ ನಟಿಯವರು ಕೂಡ ಅವರು ಪಾತ್ರಕ್ಕೆ ಸರಿಯಾಗಿ ಒಂಥರ ಬೆಂಕಿ ಪಟ್ಟಣದ ಥರ ಚಟಪಟ ಅಂತ ಮಾತಾಡ್ತಾ ಒಂದು ಅದ್ಭುತ ಅಭಿನಯ ಮಾಡಿದ್ದಾರೆ. ಪೃಥ್ವಿ ಮತ್ತು ಹೀರೋಯಿನ್ ಕಾಂಬಿನೇಷನ್ನೇ ಒಂದು ದೊಡ್ಡ ಪ್ಲಸ್ ಪಾಯಿಂಟ್. ಇಬ್ಬರಿಗೂ ಸಖತ್ ಸಿಂಕ್ ಆಗಿದೆ ಆ ಕತೆ. ಮತ್ತು ಡೈರೆಕ್ಟರ್ ಬಗ್ಗೆ ಹೇಳಬೇಕು ಅಂದರೆ, ಮೊದಲನೇ ಸಿನಿಮಾ ಆದ್ರೂ ಒಂದು ಕಾಮಿಡಿ ಪ್ಯಾಕೇಜ್ನ ನರೇಷನ್ ಚೆನ್ನಾಗಿ ಮಾಡಿದ್ದಾರೆ. ನಿಮ್ಮನ್ನು ಎಂಟೈರ್ ಸಿನಿಮಾ ಒಂದು ನಗೆ ಗಡಲಲ್ಲಿ ತೇಲಾಡಿಸ್ತಾ ನಡ್ಸ್ಕೊಂಡು ಹೋಗುತ್ತೆ ಎಂಟೈರ್ ಕ್ಲೈಮ್ಯಾಕ್ಸ್ವರೆಗೂ. ಒಂದು ಫ್ಯಾಮಿಲಿ ಕೂತ್ಕೊಂಡು ನಕ್ಕು ಬರೋಂಥ ಸಿನಿಮಾ. ಅದಾದಮೇಲೆ ರವಿ ಶಾಮ್ನವ್ರ ಸರ್ ಬಗ್ಗೆ ಮತ್ತು ಎವರ್ ಭಟ್ ಸರ್ ಬಗ್ಗೆ ಹೇಳಬೇಕಂದ್ರೆ, ನಿರ್ಮಾಣದ ಬಗ್ಗೆ ಹೇಳಬೇಕಂದ್ರೆ, ಅವರು ತುಂಬ ಅದ್ಧೂರಿಯಾಗಿ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ. ಸಿನಿಮಾದಲ್ಲಿ ಅದು ಕಾಣಿಸುತ್ತೆ ಅದ್ಧೂರತೆ. ಮತ್ತು ಲಿರಿಕ್ಸ್ ವಿಷಯಕ್ಕೆ ಬಂದರೆ, ಸಾಂಗ್ ವಿಷಯಕ್ಕೆ ಬಂದರೆ, ಯೋಗರಾಜ್ ಭಟ್ರಂತೂ ಅಲ್ಟಿಮೇಟ್. ಆ ಜವಾರಿ ಸಾಂಗ್ಗಳು ಒಳ್ಳೆ ಮಜಾ ಕೊಡ್ತವೆ. ಸಾಂಗ್ ಮಾತ್ರ ಸಖತ್ ಮಜಾ ಕೊಡ್ತವೆ. ಪೃಥ್ವಿ ಮಾತ್ರ ಆ ಪಾತ್ರನ ತುಂಬ ಲೀಲಾಜಾಲವಾಗಿ ನಿಭಾಯಿಸಿದ್ದಾರೆ. ಪದವಿ ಪೂರ್ವ ಪೃಥ್ವಿ ಇವರೇನ ಅನ್ನೋವಷ್ಟರ ಮಟ್ಟಿಗೆ ದೊಡ್ಡದಾಗಿ ಅಪ್ಡೇಟ್ ಆಗಿ ಆ ಪಾತ್ರಕ್ಕಂತೂ ತುಂಬ ದೊಡ್ಡ ನ್ಯಾಯ ಸಲ್ಲಿಸಿದ್ದಾರೆ. ಅದಾದಮೇಲೆ ನಿಮಗೆ ಇನ್ನೇನು ತಾರಾ ಬಳಗ ಹೇಳ್ಬೇಕಂದ್ರೆ, ಅವ್ರವ್ರ ಪಾತ್ರಕ್ಕೆ ಅವರೆಲ್ಲ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಕೊನೆಯದಾಗಿ ಹೇಳ್ಬೇಕಂದ್ರೆ, ಜವಾರಿ ಜಬರ್ದಸ್ತ್ ಉಡಾಳ ಒಮ್ಮೆ ನೋಡ್ರಲ್ಲ, ನಕ್ಕು ನೀವು ಚೆನ್ನಾಗಿ ಎಂಜಾಯ್ಮೆಂಟ್ ಮಾಡ್ಕೊಂಬರ್ತೀರ. ಆದಷ್ಟು ಹೊಸಬ್ರನ್ನ ಪ್ರೋತ್ಸಾಹ ಮಾಡಿ. ನಮ್ಮೂರು ಹುಡುಗ ಪೃಥ್ವಿ ಶಾಮ್ನೂರು ಮತ್ತು ರವಿ ಶಾಮ್ನೂರು ಸರ್, ಎವರ್ ಭಟ್ ಸರ್ ಮತ್ತು ಎಂಟೈರ್ ತಂಡಕ್ಕೆ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಹೀಗೆ ಉಡಾಳ ಸಕ್ಸಸ್ ಕಾಣಲಿ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ. ನಾವು ಎಷ್ಟು ಸಾಧ್ಯನೋ ಅಷ್ಟು ಪ್ರಮೋಷನ್ ಮಾಡ್ತೀವಿ. ಹೊಸಬ್ರು ಸಿನಿಮಾ ನೋಡಿ ಹೊಸಬ್ರನ್ನ ಬೆಳೆಸಿ ಒಬ್ಬ ಒಳ್ಳೆ ಪ್ರಾಮಿಸ್ ಆ್ಯಕ್ಟ್ರು ಥರ ಈ ಸಿನಿಮಾದಲ್ಲಿ ಕಾಣ್ತಾರೆ ಪೃಥ್ವಿಯವರು. ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಒಳ್ಳೆ ಆ್ಯಕ್ಟ್ರು ಸಿಕ್ಕಿದ್ದಾನೆ ಅಂತ ನನ್ನ ಪ್ರಕಾರ. ನೋಡಿ ಎಲ್ಲರೂ, ಜಬರ್ದಸ್ತ್ ಜವಾರಿ ಉಡಾಳ ಎಲ್ಲರೂ ನೋಡಿ. ಥ್ಯಾಂಕ್ ಯು.